ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ಶನಿವಾರ, ಇವತ್ತು ಕೂಡ ಮನೆಗೆ ಹೋಗ್ತಾ ಇದ್ದೇನೆ. ಲಾಸ್ಟ್ ವೀಕ್ ಕೂಡ ಹೋಗಿದ್ದೆ, ಅಂದ್ರೆ ಹಲ್ಲು ನೋವಿತ್ತು ಅಂತ ಹೇಳಿ ಹೋದದಲ್ಲ. ಈಗ ಸ್ವಲ್ಪ ಕಮ್ಮಿ ಉಂಟು ಪೈನ್ ಎಲ್ಲ, ತಲೆನೋವು ಕೂಡ ಕಮ್ಮಿ ಉಂಟು. ಮತ್ತೆ ಮೇಯ್ನ್ ಆಗಿ ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಅಂದ್ರೆ ಮೊನ್ನೆ ಬಂದಿದ್ದಾಳೆ ಅಕ್ಕ, ಮತ್ತೆ ಮಗು ಬಂದಿದ್ದಾರೆ. ಆಟಿ ಅಲ್ಲ ಈಗ, ಹಾಗೆ ನೋಡ್ಬೇಕು ಇನ್ನು ಮನೆಗೆ ಹೋಗಿ ಎಂತೆಲ್ಲ ಆಗ್ತದೆ ಅಂತ. ನಾನು ಮನೆಗೆ ಹೋಗುದು ಡ್ಯೂಟಿ ಎಲ್ಲ ಆಗಿ ಸಂಜೆ ಒಂದು 8 ಗಂಟೆ ಆಗ್ಬೋದು ರೀಚ್ ಆಗುವಾಗ. ಸ್ವಲ್ಪ ಐಟಮ್ ಎಲ್ಲ ತಕೊಂಡು ಹೋಗ್ಲಿಕ್ಕೆ ಉಂಟು, ಹಾಗೆ ಮಗು ಕೂಡ ಕಾಯ್ತಾ ಇದ್ದಾರೆ ನಾನು ಯಾವಾಗ ಬರ್ತೇನೆ ಅಂತ. ಮತ್ತೆ ನಾನು ಯಾವಾಗ ಸಹ ಡ್ಯೂಟಿಗೆ ಒಂದು ಬೇರೆ ಬ್ಯಾಗ್ ತಕೊಂಡು ಹೋಗೋದು, ಮತ್ತೆ ಮನೆಗೆ ಹೋಗ್ಲಿಕ್ಕಿದ್ರೆ ಸ್ವಲ್ಪ ದೊಡ್ಡ ಬ್ಯಾಗ್, ಅಂದ್ರೆ ಮನೆಯಿಂದ ಬರುವಾಗ ಅಮ್ಮ ಏನಾದ್ರು ಕೊಡ್ತಾರಲ್ಲ ಅದಕ್ಕೆ. ನಿನ್ನೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾರ್ಮಲ್ ಆಗಿ, ಈಗ ತೋರಿಸ್ತೇನೆ ನಿಮಗೆ. ಇದೇ ಒಂದು ಬ್ಯಾಗ್ ಉಂಟಲ್ಲ, ಇದ್ರಲ್ಲಿ ತಕೊಂಡು ಹೋಗುದು. ಇದು ನೀವು ನೋಡ್ತಾ ಇರ್ಬೋದು, ಹೊಸತ್ತು ಕಾಟ್ ಹಾಕಿದ್ದು. ಮತ್ತೆ ನಾನೀಗ ಮೊದಲು PG ಅಲ್ಲಿ ಇದ್ದೆ ಅಲ್ಲ, ಅಂದ್ರೆ ಬಿಲ್ಡಿಂಗ್ ಅದೇ, PG ಓನರ್ ಅದಲ್ಲ, ಈಗ ಬೇರೆ ಹೊಸದು ಇವತ್ತಿಂದ. ಇನ್ನೂ ಲೈಫ್ ಸ್ಟೈಲ್ ಹೇಗಿರ್ತದೆ ಅಂತ ನೋಡ್ಬೇಕಾಯ್ತಾ. ಇದೆಂತ ಗೊತ್ತುಂಟಾ, ಫ್ಲಾಕ್ ಸೀಡ್ಸ್ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ನಾನಿಲ್ಲಿ ಪುತ್ತೂರು ಕೃಷಿ ಮೇಳ ಇತ್ತಲ್ಲ, ಆಗ ತಕೊಂಡದ್ದು. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಬೇಕಾಯ್ತಾ. ನಾನು ಮತ್ತೆ ಮನೆಗೆ ಸಹ ಹೋಗೋದು 3 ಮಂತ್ ಆಗಿತ್ತು. ಲಾಸ್ಟ್ ವೀಕ್ ಹೋದಾಗ ಸಹ ನನಗೆ ನೆನಪಾಗ್ಲಿದೆ, ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡಿ ತರಬೇಕು. ಮತ್ತೆ ಮಜ್ಜಿಗೆ, ಮೊಸರು, ಇಲ್ಲದ್ರೆ ಸ್ವಲ್ಪ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಸಹ ಒಳ್ಳೇದಂತ ಹೇಳ್ತಾರೆ ಹೆಲ್ತಿಗೆ. ಹಾಗೆ ಇವತ್ತು ಮೈನ್ ಆಗಿ ನಾನು ಬ್ಯಾಗ್ ಅಲ್ಲಿ ಇಡ್ತಿದ್ದೇನೆ, ಮನೆಗೆ ಹೋಗಿ ರೋಸ್ಟ್ ಮಾಡ್ಲಿಕ್ಕೆ. ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತುಂಟು, ನಾನಿಲ್ಲಿ PGಗೆ ಬಂದು 3 ವರ್ಷ ಆಗ್ಲಿಕ್ಕೆ ಆಯ್ತು. ಏನೋ ಒಂಥರ ಬಾಂಡಿಂಗ್ ಉಂಟಾಯ್ತಾ ಈ PG ಮೇಲೆ, ನನಗೆ ಬಿಟ್ಟು ಹೋಗ್ಲಿಕ್ಕೆ ಸಹ ಮನಸ್ಸಾಗುದಿಲ್ಲ. ಅಂದ್ರೆ ಒಂಥರ ಮನೆ ಹಾಗೆ ಫೀಲ್ ಆಗಿದೆ ನನಗೆ, ಮನೆಗಿಂತ ಜಾಸ್ತಿ ನಾನು ಇಲ್ಲೇ ಇದ್ದದ್ದು. ತುಂಬಾ ಮೆಮೊರೀಸ್ ಉಂಟು. ಅಂದ್ರೆ ಅವರು ಬಿಟ್ಟು ಹೋದ್ರು, ಆದ್ರೆ ಸಹ ನನಗೆ ಈ ಬಿಲ್ಡಿಂಗ್ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗುದಿಲ್ಲ. ಮತ್ತೆ ಫೈನಲಿ ಕೂಡ ಬೇರೆಯವರು ತಗೊಳ್ತಾರೆ ಅಂತ ಹೇಳಿದ್ರು ನಮ್ಮ PGಯನ್ನು. ಹಾಗೆ ಮೊದಲಿದ್ದ PG ಕಂಫರ್ಟ್ PG ಅಂತ, ಈಗ ಇನ್ನು ಇದಕ್ಕೆ ಎಂತ ಹೆಸರು ಬರ್ತದೆ ಅಂತ ಗೊತ್ತಿಲ್ಲ. ಜನ ಚೇಂಜ್ ಆದ್ರೂ ಸಹ ನನಗೆ ಈ ಬಿಲ್ಡಿಂಗ್ ಅನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ಹಾಗೆ ಇಲ್ಲೇ ಇರ್ತೇನೆ ಸಹ, ನನಗೇನೋ ಒಂಥರ ಇಲ್ಲೇ ಕಂಫರ್ಟೇಬಲ್ ಫೀಲ್ ಉಂಟು ಅದಕ್ಕೆ. ಅದಾಗ ಹೇಳಿದೆಲ್ಲ 8 ಗಂಟೆ ಆಗ್ತದೆ ರೀಚ್ ಆಗುವಾಗ ಅಂತ. ಅಷ್ಟೇ ಹೊತ್ತಾಗಿದೆ ಸಹ. ಅಕ್ಕ ಅಮ್ಮ ಎಲ್ಲ ಅಡುಗೆ ಮಾಡ್ತಾ ಇದ್ರು, ಹಾಗೆ ನಾನು ಕೂಡ ಕೆಲವೊಂದು ಐಟಮ್ ತಕೊಂಡು ಹೋಗಿದ್ದೆ, ಅದನ್ನೆಲ್ಲ ತೆಗಿತಾ ಇದ್ದೆ. ಇವತ್ತು ನಮಗೆ ಊಟಕ್ಕೆ ಕಬಾಬ್, ಲಿವರ್ ಪೆಪ್ಪರ್ ಡ್ರೈ ಮತ್ತೆ ಟೊಮೆಟೊ ಸಾರು. ಇವತ್ತಿನ ಅಡುಗೆ ಕೆಲಸ ಅಮ್ಮ ಮತ್ತೆ ಅಕ್ಕ ಮಾಡ್ತಾ ಇರುದು, ಇನ್ನು ಸಾಕ್ತಾ ಉಂಟಷ್ಟೇ. ರೈಸ್ ಹೊರಗೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ, ಇದೀಗ ಪೆಪ್ಪರ್ ಡ್ರೈ ಆಗ್ತಾ ಉಂಟಷ್ಟೇ. ಎಲ್ಲ ಕೆಲಸ ಆಗುವಾಗ ಟೈಮ್ ಕೂಡ ಹೋದದ್ದು ಗೊತ್ತಾಗ್ಲಿಲ್ಲ. ಈಗ ಅಮ್ಮ ಊಟ ಬಡಿಸ್ಲಿಕ್ಕೆಲ್ಲ ಶುರು ಮಾಡ್ತಿದ್ದಾರೆ. ಇದು ಸ್ಟೋರಿದ್ದು ರೈಸ್ ಮಾಡಿದ್ದು ಇವತ್ತು, ಅಂದ್ರೆ ಟೊಮೆಟೊ ಸಾರು ಮತ್ತೆ ಕಬಾಬ್ಗೆಲ್ಲ ಒಳ್ಳೇದಾಗ್ತದೆ ಅಂತ. ಓಕೆ, ಇನ್ನು ಊಟ ಮಾಡಿ ನಾಳೆ ಕಂಟಿನ್ಯೂ ಮಾಡ್ತೇನೆ. ನಮ್ಮ ಮನೆಯ ಕೆಳಗೆ ಆಟಿಕಲಿಂಜ ಬಂದಿದ್ರು. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರ್ಬೋದು ಬಂದದ್ದು. ಅದೆಲ್ಲ ಆದ್ಮೇಲೆ ಬೆಳಿಗ್ಗೆ ತಿಂಡಿ ನಮಗೆ ಸೇಮಿಗೆ ಮತ್ತೆ ಚಟ್ನಿ. ಸೇಮಿಗೆಗೆ ಚಿಕನ್ ಸಾರು ಮಾಡುವ ಪ್ಲಾನ್ ಇದ್ದದ್ದು, ಬೆಳಿಗ್ಗೆ ನೋಡುವಾಗ ಕರೆಂಟ್ ಕೂಡ ಇರ್ಲಿಲ್ಲ, ಮತ್ತೆ ರುಬ್ಬುವ ಕಲ್ಲಲ್ಲಿ ಗ್ರೈಂಡ್ ಮಾಡಿದ್ದು. ನಿನ್ನೆ ಬರುವಾಗ 2 ಸಣ್ಣ ನೋಟ್ ಬುಕ್ ತಕೊಂಡು ಬಂದದ್ದು. ಫೋನ್ ನಂಬರ್ ಎಲ್ಲ ಬರೀತಾರಲ್ವಾ ಅದು, 2 ತಂದಿದ್ದೆ, ಒಂದು ಇವನಿಗೆ ಮತ್ತೆ ಇನ್ನೊಂದು ಅಮ್ಮನಿಗೆ ಅಂತ. ಮಗು ಅಂಗನವಾಡಿಗೆ ಹೋಗ್ತಾನೆ ಮಂಜೇಶ್ವರದಲ್ಲಿ, ಅವನಿಗೆ ಬರೀಲಿಕ್ಕೆ ಗೊತ್ತಿಲ್ಲದಿದ್ರೆ ಸಹ ಪೆನ್ನಲ್ಲಿ ಗೀಚ್ಲಿಕ್ಕೆ ಒಂದು ಖುಷಿ. ಅಕ್ಕ ಇಲ್ಲಿ ಅಮ್ಮನ ಗಾಡ್ರೇಜ್ ಸೆಟ್ ಮಾಡಿರ್ತಾ ಇದ್ಲು ಸಾರೀಸ್ ಎಲ್ಲ. ಇದೊಂದು ನೈಲನ್ ಸಾರಿ, ಇದನ್ನು ಬಿಸಾಕ್ಲಿಕ್ಕೆ ಅಂತೂ ಮನಸ್ಸಿರ್ಲಿಲ್ಲ, ಮತ್ತೆ ಕರ್ಟನ್ ಮಾಡಿ ನೋಡುವ ಹೇಗೆ ಕಾಣ್ತದಂತ ಹೇಳಿ ಟೈಲರ್ ಹತ್ರ ಕೊಟ್ಟು ಮಾಡಿಸಿದ್ದು. ಸುಮ್ಮನೆ ಸಾರಿ ಬಿಸಾಕುದಕ್ಕಿಂತ ಸ್ವಲ್ಪ ಟೈಮ್ ಆದ್ರೂ ಹೀಗೆ ಇರ್ಬೋದಲ್ವಾ ಅಂತ. ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತುಂಟಾ, ಲಾಸ್ಟ್ ಟೈಮ್ ಬಂಟ್ವಾಳ ಕೃಷಿ ಮೇಳಕ್ಕೆ ಹೋಗಿದ್ದದಲ್ಲ, ಹಾಗೆ ಅಲ್ಲಿಂದ ಬರುವಾಗ ತರಕಾರಿ ಸೀಡ್ಸ್ ತಕೊಂಡು ಬಂದಿದ್ದೆ. ಎಲ್ಲ ಹಾಗೆವಿದೆ, ಹಾಕ್ಬೇಕಷ್ಟೇ. ಅದ್ರಲ್ಲಿ ಒಂದು ಬಗೆಯದ್ದು ಸೌತೆಯದ್ದು ಬೀಜ ಹಾಕಿದ್ರು, ಇದ್ರಲ್ಲೀಗ ಒಂದು ಆಗಿದೆ, ಹಾಗೆ ಸ್ವಲ್ಪ ಅದ್ರ ಹೂವೆಲ್ಲ ಬಿಟ್ಟಿದೆ.
₹20 ಕೊಟ್ಟು ಸೀಡ್ಸ್ ತೆಕೊಂಡದಕ್ಕೆ ಸಹ ಸಾರ್ಥಕ ಅಂತ ಆಗ್ತದೆ. ಮತ್ತೆ ನಮ್ಮ ಮನೆಯಲ್ಲಿ ಈ ತರದ್ದೆಲ್ಲ ಆಗುವಾಗ ಸಹ ಒಂದು ಖುಷಿ ಇರ್ತದೆ. ಇನ್ನು ಕೂಡ ಈ ತರದ್ದು ಗಿಡ ಎಲ್ಲ ನೆಡ್ಲಿಕ್ಕೆ ಮನಸ್ಸಾಗುದು. ಜೋರು ಮಳೆ ಕೂಡ ಬರ್ತಾ ಉಂಟು. ಹಾಗೆ ಅಕ್ಕ ಬಂದು ಸಹ ಸ್ವಲ್ಪ ದಿನ ಆಗಿತ್ತಲ್ಲ, ಹಾಗೆ ಮಧ್ಯಾಹ್ನ ಊಟ ಮಾಡಿ ಹೊರಟದ್ದಿವರು. ಇವರದ್ದು ಊಟ ಕೂಡ ಬೇಗ ಆಯ್ತು. ಹಾಗೆ ನಾನು ಕೂಡ ಇನ್ನು ಊಟ ಮಾಡಿ ಹೊರಡ್ಬೇಕು ಇಲ್ಲಿಂದ. ಮಳೆ ಬರುವ ಲಕ್ಷಣ ಕೂಡ ಉಂಟಲ್ವಾ ಹಾಗೆ. ಮತ್ತೆ ಇವರು ಮನೆಯಿಂದ ಹೊರಡುವಾಗ ಸಹ ಅಷ್ಟೇ ತುಂಬ ಬೇಜಾರಾಗ್ತಾ ಇತ್ತು. ನಾನು ಕೂಡ ಹಾಗೆಯೇ ಪುತ್ತೂರಿಗೆ ಹೊರಟೆ. ಇದು ನಮ್ಮ ವಿಟ್ಲ ಬಸ್ ಸ್ಟ್ಯಾಂಡ್. ನಾನು ಯಾವಾಗ ಸಹ ಹಾಗೆ ಮನೆಯಿಂದ ಹೊರಡುವಾಗ ಸೀದಾ ಬಸ್ ಸ್ಟ್ಯಾಂಡಿಗೆ ಬರೋದು, ಮತ್ತೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಬರೋದು. ಈ ವಾರ ನಾನು ಮನೆಗೆ ಬರುವ ಪ್ಲಾನಿಂಗಲ್ಲಿ ಇರಲಿಲ್ಲ. ಅಕ್ಕ ಬಾವ ಬರ್ತಾರೆ ಅಂತ ಹೇಳಿ ಬಂದದ್ದು. ಇನ್ನು ನೆಕ್ಸ್ಟ್ ವೀಕ್ ಬರಲಿಕ್ಕಿಲ್ಲ. ಜೋರು ಮಳೆ ಕೂಡ ಸ್ವಲ್ಪ ಸಹ ಕಮ್ಮಿ ಇರಲಿಲ್ಲ. ತುಂಬ ಟೈಮಿಂದ ಸ್ಯಾಂಡಲ್ ತಗೊಳ್ಬೇಕಂತ ಹೋಗ್ತಾ ಇದ್ದೆ. ಅಲ್ಲಿ ನನಗೆ ಸೆಟ್ ಆಗ್ತಾನೆ ಇರಲಿಲ್ಲ. ಲಾಸ್ಟಿಗೆ ಸಹ ಒಂದು ಸಿಕ್ಕಿತ್ತು ಇವತ್ತು, ಹಾಗೆ ತಗೊಂಡು ಬಂದೆ. ಈ ಮಳೆಗೆಲ್ಲ ಶೂ ಹಾಕಲಿಕ್ಕೆ ಸಹ ಆಗೋದಿಲ್ಲ, ಅದು ಸ್ಮೆಲ್ ಸಹ ಬರ್ತದೆ. ನಾನು PGಗೆ ಜಾಯಿನ್ ಯಾವಾಗ ಆದೆ ಆವಾಗಿಂದ ಈ ಬೆಕ್ಕು ಕೂಡ ಉಂಟು. ಯಾವಾಗಾದ್ರೊಮ್ಮೆ ಬರ್ತದೆ, ಏನಾದರೂ ತಿಂತದೆ, ಹೋಗ್ತದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.